ಮೈಸೂರು ಟೌನಲ್ಲಿ ನಗರದಲ್ಲಿ ನಮ್ಮ ಸೌತೆಕಾಯಿ ವ್ಯಾಪಾರ ಮತ್ತು ಕಡಲೆಕಾಯಿ ವ್ಯಾಪಾರ ಮತ್ತು ಹೂ ಮಾರೋದು ಹೆಚ್ಚು ಕಡಿಮೆ ಒಂದು 25ರಿಂದ 30 ವರ್ಷದಿಂದ ಮಾಡ್ಕೊಂಬತ್ತವ್ರೆ. ಹಳೆ ಬಸ್ ಸ್ಟ್ಯಾಂಡ್ ಇಲ್ಲಿಗೂ ಮಾಡ್ಕೊಂಬತ್ತವ್ರೆ. ಏಕಾಏಕಿ ಈಗ ಒಂದು ತಿಂಗಳ ಹಿಂದೆ ಏನು ಸಂಬಂಧಪಟ್ಟ ಅಧಿಕಾರಿಗಳು ಎಸ್ಒ ಸೆಕ್ಯೂರಿಟಿ ಆಫೀಸರು ಎಸ್ಒ ರಘುನಾಥ್ರವರು ಬಂದು ಹಿಂಸೆ ಕೊಡೋದು, ಟಾರ್ಚರ್ ಕೊಡೋದಕ್ಕೆ ಸೌತೆಕಾಯಿ ವ್ಯಾಪಾರ ಮಾಡಬೇಡಿ, ಒಂದು ದಿವಸ ತಂದು 2 ದಿವಸ 3 ದಿವಸಕ್ಕೆ ಫೆನಾಯ್ ಸುರಿತೀನಿ ನಾನು. ಸೌತೆಕಾಯಿ ದೌರ್ಜನ್ಯ ದಬ್ಬಾಳಿಕೆಗೆ ಒಳಗಾಗಿ ಅವರು ಅನ್ಯಾಯಕ್ಕೆ ಒಳಗಾಗಿ ಒಂದು ನಮ್ಮ ಹುಣಸೂರಿನ ಜನಪ್ರಿಯ ಶಾಸಕರಾದಂಥ ಹರೀಶ್ ಗೌಡ್ರ ಹತ್ರ ಮನವಿ ಮಾಡ್ಕೊಂಡು ಕೇಳ್ಕೊಂಡು ನೋಡಿ ಸ್ವಾಮಿ, ನಮಗೆ 1 ತಿಂಗಳಿಂದ ಸೌತೆಕಾಯಿ ವ್ಯಾಪಾರ ಮಾಡೋಕ್ಕೆ ಕೊಟ್ಟಲ್ಲ, ನಾವು ದಿವಸಕ್ಕೆ 300ರಿಂದ 400 ರೂಪಾಯಿ ಸಂಪಾದನೆ ಮಾಡ್ತೀವಿ, ನಮ್ಮ ಸಂಪಾದನೆ ಮಾಡಿ ಅಕ್ಕಿ ವಗೇರ ತಗೊಂಬಂದು ನಮ್ಮ ಜೀವನ ಮಾಡ್ತಾಯಿದ್ದೀವಿ, ನಮ್ಮ ಕುಟುಂಬದಲ್ಲಿ ನಮಗೆ ತೊಂದರೆ ಕೊಡ್ತಾವ್ರೆ ಅಂದ್ಬಿಟ್ಟು ನಾವು ಬಾಗಿಲು ಹಿಡ್ಕೊಂಬಿಡಿ, ನಾವು ವಿಷ ತಗೋಬೇಕಾದ್ರೆ ಅಂಥ ಸಂದರ್ಭ ಬಂದೈತೆ ಅಂತ ಹರೀಶ್ ಗೌಡ್ರ ಹತ್ರ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಸಂಬಂಧಪಟ್ಟ ಅಧಿಕಾರಿ ಮೈಸೂರ ನಮ್ಮ KSRTC DC ಅವ್ರಿಗೆ ಮತ್ತು MD ಅವ್ರಿಗೂ ಫೋನಲ್ಲಿ ಮಾತಾಡಿ ಎಲ್ಲನೂ ಹೇಳಿ, ನೀವು ಹೋಗಿ ನಾನು ಹೇಳಿದ್ದೀನಿ ಅಧಿಕಾರಿಗಳಿಗೆ ಹೋಗಿ ಮಾರಪ್ಪ ನೀವು ಸೌತೆಕಾಯಿ ವ್ಯಾಪಾರ ನಾಳೆಯಿಂದ ಶುರು ಮಾಡಿ ಅಂತ ಹೇಳಿದಂಥ ಸಂದರ್ಭದಲ್ಲೂ ಕೂಡ ಇವರೆಲ್ಲ ಪಾಪ 25ರಿಂದ 30 ಕುಟುಂಬಗಳಿವೆ, 30 ಕುಟುಂಬಗಳಿಗೆ ಜೀವನ ಮಾಡ್ತವೆ. ಒಂದು 300-400 ರೂಪಾಯಿ ಸಂಪಾದನೆ ಮಾಡ್ತಾರೆ. ಏನು ಕೋಟಿಗಟ್ಟಲೆ ಸಾವಿರಾರು ಗಟ್ಟಲೆ ಸಂಪಾದನೆ ಮಾಡ್ತಾರೆ, ಅವರು ಜೀವನ ಮಾಡ್ತಾರೆ. ಸಂದರ್ಭದಲ್ಲಿ ಬಂದು ತಿರ್ಗಾ ಹರೀಶ್ ಗೌಡರು ಹೇಳಿ MD ಕೂಡ ಹೇಳಿ ಸಂಬಂಧಪಟ್ಟ DC ಅವರು ಹೇಳಿದ್ರು ಕೂಡ ಅದ್ಯಾರೋ SO ಅಂತೆ ರಘುನಾಥ್ ಅಂತ ಅವ್ರು ಹಿಂಸೆ ಕೊಟ್ಟು ತಿರ್ಗಾನು ಹೊರಗಡೆ ದಬ್ಬಿದ್ದಾರೆ. ಅವ್ರಿಗೆ ದಬ್ಬಿದಂಥ ಸಂದರ್ಭದಲ್ಲಿ ನಮ್ಮ ನಗರಸಭಾ ಸದಸ್ಯರುಗಳ ಮನೆಗೆ ಹೋಗೋದು, ಎಲ್ಲ ನಗರಸಭಾ ಸದಸ್ಯರು ಇನ್ನೊಬ್ರು MP ಅವ್ರ ಮನೆಗೆ ಹೋಗೋದು, ಶಾಸಕರ ಮನೆಗೆ ಹೋಗೋದು, ಅವರೆಲ್ಲವರು ಇದೇ ಪಾಪ ಭಾರಿ ಅನ್ಯಾಯಕ್ಕೆ ಒಳಗಾದಂಥ ಕುಟುಂಬಗಳಿವು. ಇದ್ರ ಪರವಾಗಿ ಇವತ್ತು ನಮ್ಮ ನಗರಸಭೆ ಪ್ರಧಾನಿಯವರು ಎಲ್ಲ ನಗರಸಭಾ ಸದಸ್ಯರುಗಳು ಕೂತಿ ಇವತ್ತು ದೇವರಾಜಣ್ಣ ಆಗ್ಬೋದು, ಹರೀಶ್ ಅವರು ಆಗ್ಬೋದು, ಹಾಗೆ ನಮ್ಮ ಸತೀಶ್ ಕುಮಾರ್ ಅವರು ಆಗ್ಬೋದು, ಶ್ರೀನಾಥ್ ಅವರು ಆಗ್ಬೋದು, ನಮ್ಮ ಉಪಾಧ್ಯಕ್ಷರಾದಂಥ ಆಶಾ ಕೃಷ್ಣ ನಾಯಕರು ಇರ್ಬೋದು, ಗುರುದತ್ ಅವರು ಇರ್ಬೋದು, ದೇವನಾಯಕರು, ರಮೇಶು ಎಲ್ಲರೂ, ಹಾಗೆ ನಮ್ಮ ನಗರ BJP ಅಧ್ಯಕ್ಷರಾದಂಥ ನಾರಾಯಣರವರು, ಶಿವಾನಂದವರು, ನಮ್ಮ ನಾಮಿನೇಟ್ ಸದಸ್ಯರಾದಂಥ ರಮೇಶ್ ಅವರು, ಎಲ್ಲ ಸ್ನೇಹಿತರ ಬಂಧುಗಳು ಸೇರಿ ಸಾರ್ವಜನಿಕವಾಗಿ ಇವತ್ತು ಬಂದು ಕೇಳಿದ್ವು, ಬಂದು ನಡೀರಪ್ಪ ಕೇಳವ, KSRTC ಸಂಬಂಧಪಟ್ಟ ಹಿಂಗೇನು ಸೌತೆಕಾಯಿ ಮಾರಪ್ಪ, ನೀವು ಮಾರಿ ನಾವು ನಿಂತ್ಕೋತೀವಿ ಅಂತ ಎಲ್ಲ ಅವರ ಬೆನ್ನೆಲುಬಾಗಿ ನಿಂತ ಸಂದರ್ಭದಲ್ಲಿ ನಮ್ಮ ಡಿಪೋ ಮ್ಯಾನೇಜರ್ ಬರ್ತಾರೆ. ಅದು ಏನು 1 ಅವರ್ ಬಿಟ್ಟು ಡಿಪೋ ಮ್ಯಾನೇಜರ್ ಬರ್ತಾರೆ. 1 ಅವರ್ ತನಕ ಯಾರೂ ರೆಸ್ಪಾನ್ಸ್ ಇಲ್ಲ, ಏನೋ ನಮ್ಗೆ ಅಧಿಕಾರ ಇಲ್ಲ, ನಮ್ಗೆ ಇದಿಲ್ಲ, ನಮ್ಗೆ ಮಾರಕ್ಕೆ ಅವಕಾಶ ಇಲ್ಲ, ಇದೇ ಉರಾಪೆ ಮಾತು. ಅದಾದ ನಂತರ ನಮ್ಮ ಡಿಪೋ ಮ್ಯಾನೇಜರು, ನಮ್ಮ ಏನು ಹುಣಸೂರು ಭಾಗದ KSRTC ಡಿಪೋ ಮ್ಯಾನೇಜರ್ ಬಂದು ಅವರು ಕೂಡ ಏನಂತಾರೆ, ಏನು ನಮಗೆ ಮೆಮೊ ಬಂದೈತಿ, ಅದು ಬಂದೈತಿ, ಅವರು ಉಡಾಫೆ ಮಾತು. ಅವರು ಉಡಾಫೆ ಮಾಡಿದ ಸಂದರ್ಭದಲ್ಲಿ ನಾವಿಲ್ಲಿ ಪ್ರತಿಭಟನೆ ಕೂಡಬೇಕಾದ ಸಂದರ್ಭ ಗೊತ್ತು. ಇವತ್ತು ಸಾಂಕೇತಿಕವಾಗಿ ವಿಷಯ ತಿಳಿಸದ ಕೇಳ್ಕೊಳ್ಳವ, ರಿಕ್ವೆಸ್ಟ್ ಮಾಡವ ಅಂತಲೇ ಬಂದಿದ್ದೆವು. ಆದರೂ ಅವರ ಒಂದು ನಡವಳಿಕೆ, ಅವರ ಒಂದು ಇದು ಅದರಿಂದ ನಾವು ಬಂದಿದ್ದು ಪ್ರತಿಭಟನೆ ಕೂಡಿ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ಸೋಮವಾರ ತನಕ ಅವಕಾಶ ಕೊಟ್ಟವ್ರೆ, ಸೋಮವಾರ ತನಕ ಮಾಡ್ಕೊಳ್ಳಿ, ಸೋಮವಾರದ ಮೇಲೆ ನಮ್ಮ ಸಂಬಂಧಪಟ್ಟ DC ಅವ್ರು ಕರೆಸಿ ನಾವು ಮಾತಾಡ್ತೀವಿ ಅಂದವ್ರೆ. ಅವತ್ತು ಮಾತಾಡಿ ಬಗೆಹರಿದ್ರೆ ಒಳ್ಳೆಯದು. ನಾವು ಅವ್ರು ಕೇಳ್ಕೊಳ್ಳೋದು ಇಷ್ಟೇ, ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀವಿ. ಎಲ್ಲ ನಗರಸಭಾ ಸದಸ್ಯರು ಸಾರ್ವಜನಿಕ ಒಂದು ಇದರಲ್ಲಿ ನಮ್ಮ ಬಡ ಕುಟುಂಬಗಳಿಗೆ ಒಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡು ಅದು ಬಗೆಹರಿಲ್ಲ ಅನ್ನೋ ಮಾತ್ರ ಉಗ್ರ ಹೋರಾಟ ನಮ್ಮ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಉಗ್ರ ಹೋರಾಟ ಹುಣಸೂರು ತಾಲೂಕಲ್ಲಿ ನಡೀತಿರುತ್ತೆ. ಈ ಸಂದರ್ಭದಲ್ಲಿ ಹೇಳಿದ್ರೆ ಎಲ್ಲ ಫುಟ್ಪಾತ್ ವ್ಯಾಪಾರಸ್ಥರು ಇರ್ಬೋದು, ಆಟೋ ಚಾಲಕರು ಇರ್ಬೋದು, ಎಲ್ಲರ ಇದೊಂದು ಪರವಾಗಿ ನಾವು ನಿಲ್ತೀವಿ ಸದಾ ಅಂತ ಹುಣಸೂರು ನಗರದಲ್ಲಿ ಹೇಳ್ತಾ ನಾನು ಮಾತಾಡೋಕೆ ಅವಕಾಶ ಕೊಡೋದು. ನಿಮ್ಮೆಲ್ಲರಿಗೂ ಒಂದು ನಮ್ಮ ನಗರಸಭಾ ಅಧ್ಯಕ್ಷತೆಯಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಮಾಡ್ತೀವಿ ಅಂದರೆ, ಸುಮಾರು ವರ್ಷಗಳ ಕಾಲದಿಂದ ನಮ್ಮ KSRTC ಬಸ್ ನಿಲ್ದಾಣದಲ್ಲಿ ಸುಮಾರು 10-20 ವರ್ಷದಿಂದ ಕೂಡ 30 ವರ್ಷದಿಂದ ವ್ಯಾಪಾರ ಮಾಡ್ತಾರೆ ಕೂಡ ಸೌತೆಕಾಯಿ ವ್ಯಾಪಾರ, ಕಡಲೆಕಾಯಿ ವ್ಯಾಪಾರವನ್ನು, ಹೂವು ಮತ್ತು ಇನ್ನಿತರ ಇದನ್ನು ವ್ಯಾಪಾರಗಳನ್ನ ಮಾಡಿಕೊಂಡು, ಹಣ್ಣು ಹಂಪಲಗಳನ್ನ ವ್ಯಾಪಾರ ಮಾಡಿಕೊಂಡು ತಟ್ಟೆನಲ್ಲಿ ಹೊತ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರನ್ನ 2005 ಹಿಂದೆ ಸರ್ಕ್ಯುಲರ್ ಪಾಸ್ ಆಗಿರ್ತಕ್ಕಂಥ ವಿಚಾರನ ಇಟ್ಕೊಂಡು KSRTCಯ ವ್ಯವಸ್ಥಾಪಕರು ಮತ್ತು ಅವರ ಸಿಬ್ಬಂದಿಗಳು ಈ ದಿನನಿತ್ಯ ವ್ಯಾಪಾರ ಮಾಡ್ತಕ್ಕಂಥವ್ರ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಅವರೇನೋ ಇವರಿಗೆ ಕಮಿಷನ್ ಅಂತ ಕೊಡಲಿಲ್ವೋ ಅಥವಾ ದಿನ 50-100 ರೂಪಾಯಿ ಕೊಡಲಿಲ್ಲ ಅಂತೇಳಿ ಈ ಬಡಬಗ್ಗರ ಮೇಲೆ ಒಂದು ಅವರ ಒಗ್ಗ ದೃಷ್ಟಿನ ಬೀರ್ಕೊಂಡು ಅವ್ರನ್ನ ಇವನ್ನ ಹೊರದಬ್ಬ ಅಂತ ಒಂದು ಹುನ್ನಾರವನ್ನು ಮಾಡಿದರು. ಅದನ್ನು ತಡೆ ಒಡ್ಡಬೇಕು, ಅವ್ರಿಗೆ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡಲಿಕ್ಕೆ ಅವಕಾಶ ಮಾಡಬೇಕು ಅಂತೇಳಿ ಅವ್ರ ಬೆಂಬಲವಾಗಿ ನಾವೆಲ್ಲ ನಗರಸಭಾ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಎಲ್ಲ ಸದಸ್ಯರುಗಳು ಒಕ್ಕಲೂರಿನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದೀವಿ. ಜೊತೆಗೆ ಯಾರು ಈ 2005 ಸರ್ಕ್ಯುಲರ್ ಪ್ರಕಾರ ಅವ್ರನ್ನ ಹೊರದಬ್ಬಬೇಕಂತ ಹೇಳಿ SOನೋ ಅಥವಾ KSRTC ಜಿಲ್ಲಾಧಿಕಾರಿ ಏನೋ ಅವರ ಕೆಳವರ್ಗದ ಸಿಬ್ಬಂದಿಗಳ ಮೇಲೆ ಒತ್ತಡ ಹಾಕ್ತಿದ್ರು, ಅವರು ಸೋಮವಾರ ಬರಬೇಕು,
ಹುಡುಗರು ಬರಬೇಕು. ನಾವೆಲ್ಲ ಸಂದೇಶರುಗಳವರ ಸಮ್ಮುಖದಲ್ಲಿ ಸಭೆಯಲ್ಲಿ ಭಾಗವಹಿಸ್ತೀವಿ. ಮುಂದಿನ ನಿರ್ಧಾರವನ್ನು ಮುಂದೆ ಏನು ಮಾಡಬೇಕು ಅಂತೇಳಿ ನಗರಸಭಾ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬರ್ತೇವೆ. ಇವತ್ತು ಮಾಡೋರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ ಸುಬ್ರಹ್ಮಣ್ಯ ಅವರು ನಮ್ಮ ವ್ಯವಸ್ಥಾಪಕರು KSRTC ವ್ಯವಸ್ಥಾಪಕರು ಮೌಖಿಕವಾಗಿ ಒಪ್ಕೊಂಡಿರೋದ್ರಿಂದ ಸೋಮವಾರ ನಾನು ಜಿಲ್ಲಾಧಿಕಾರಿಯನ್ನು ಕರೆಸಿಸ್ತೀನಿ. ಅವ್ರ ಸಮ್ಮುಖದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಮುಂದಿನ ಆಗುಹೋಗುಗಳ ಬಗ್ಗೆ ನಾವು ಈಗ ಮಳೆ ಬರ್ತಾ ಇದೆ, ಮಳೆನಲ್ಲೂ ಕೂಡ ಇವತ್ತು ನೆನ್ಕೊಂಡು ನಮ್ಮ ಸೌತೆಕಾಯಿ ವ್ಯಾಪಾರ, ಹೂವು ವ್ಯಾಪಾರದ ಪರವಾಗಿ ಪ್ರತಿಭಟನೆ ಮಾಡಿ ಸಾಂಕೇತಿಕ ಪ್ರತಿಭಟನೆಯನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. 30 ಜನರು ಹೊಟ್ಟೆ ಮೇಲೆ ಹೊಡೆದು ಇವರು ಅಧಿಕಾರ ನಡೆಸ್ತವ್ರೆ ಅಂತಂದ್ರೆ ಅವ್ರೇನು ಹೊಟ್ಟೆಗೆ ಅನ್ನ ತಿಂತಾರ, ಬೇರೆ ಏನಾದ್ರು ತಿಂತಾರ ಅನ್ನೋದು ಮನಸ್ಸಿಗೆ ತುಂಬಾ ನೋವಾಗ್ತದೆ. ಒಬ್ಬ ಪಟ್ಟಣದ ಪ್ರಥಮ ಪ್ರಜೆ ಬಂದು ರಸ್ತೆಯಲ್ಲಿ ಕೂತ್ಕೊಂಡವ್ರೆ ಅಂತಂದ್ರೆ 2 ಗಂಟೆಯಿಂದ ಅದು ಯಾರು ಬಂದಿಲ್ಲ ಅಂತಂದ್ರೆ ಇವ್ರಿಗೆ ಎಷ್ಟು ಅಹಂಕಾರ ಇರ್ಬೋದು, ಎಷ್ಟು ದೌರ್ಜನ್ಯ ಇರ್ಬೋದು, ಇದನ್ನ ಜನ ಅರ್ಥ ಮಾಡ್ಕೋಬೇಕು. ಇದೇ ರೀತಿ ಇನ್ನೂ ಎಷ್ಟೊತ್ತಾರಾಗಲಿ ನಾವು ಈಗ ಒಂದು ಪೊಲೀಸ್ ಇಲಾಖೆಗೆ ಒಂದು ಲೆಟರ್ ಸಿಂಪಲ್ ಆಗಿ ಕೊಟ್ಬಿಟ್ಟು ಬಂದಿದ್ದೀವಿ, ಈಗ ಒಂದು ಕೊಡ್ತಾ ಇದ್ದೀವಿ, ಕೊಟ್ಬಿಟ್ಟು ರಸ್ತೆ ತಡೆ ಮಾಡ್ತಿದ್ದೀವಿ. ಇನ್ನೊಂದು ಅರ್ಧ ಗಂಟೆ ಒಳಗಡೆ ಅವರು ಬರಲಿಲ್ಲ ಅಂದರೆ ರಸ್ತೆ ತಡೆ ಮಾಡ್ತೀವಿ. ಏನು ಜನಪ್ರತಿನಿಧಿಗಳಿಗೆ ಬೆಲೆನೇ ಇಲ್ವಾ? ಹಂಗಾಗಿ ಈ ಒಂದು ಕ್ರೌರ್ಯವನ್ನು ನಾವು ಖಂಡಿಸ್ತಾ ನಮ್ಮ ಮಾತನ್ನ ಮುಗಿಸ್ತೀವಿ. ಸತತವಾಗಿ ಸೌತೆಕಾಯಿ ವ್ಯಾಪಾರಗಾರರು ಕುಟುಂಬಗಳು 30 ಕುಟುಂಬಗಳು ಬೀದಿ ಪಾಲ್ ಮಾಡಿದ್ದಾರೆ. KSRTC ಡಿಪಾರ್ಟ್ಮೆಂಟ್ ಅವರು ತುಂಬಾ ತೊಂದರೆ ಕೊಟ್ಟು ಅವ್ರಿಗೆ ಪೆನಲ್ ಉಯ್ತೀನಿ ಅಂತೇಳಿ ಪೆನಲ್ ಉಯ್ಯಕ್ಕೆ ಬಂದು ಮತ್ತೆ ಪ್ರತಿಯೊಂದು ಅವರ ಕುಟುಂಬಗಳ ಬೀದಿ ಪಾಲ್ ಮಾಡಿದ್ದಾರೆ. ಅವರು ಅವ್ರ ಕಷ್ಟಗಳಲ್ಲೂ ಶಾಸಕರ ಜೊತೆ ಎಲ್ಲ ಹೇಳ್ಕೊಂಡಿದ್ರು. ಮತ್ತೆ MP ಅವ್ರ ಜೊತೆ, ಶಾಸಕರ ಜೊತೆ, ನಮ್ಮ ಹುಣಸೂರಿನ ಪ್ರಥಮ ಪ್ರಜೆಯವ್ರ ಜೊತೆ ಪ್ರತಿಯೊಂದು ವಾರ್ಡ್ ಸದಸ್ಯರ ಮನೆಗಳಿಗೆ ಅವರ ಕಷ್ಟಗಳನ್ನು ದುಬಾರನ್ನು ಹೇಳ್ಕೊಂಡ್ರು. KSRTC ಅವರು ನಮ್ಗೆ ವ್ಯಾಪಾರ ಮಾಡೋಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ. ಮತ್ತು ಅವ್ರು ಯಾರೋ MD ಅಂತ SO ಯಾರು ರಘುನಾಥ್ ಅಂತವ್ರು ಹೇಳಿ ಅವರು ನಮ್ಮ ಜನಪ್ರತಿನಿಧಿಗಳಿಗೆ ಯಾರು MLA ಅವ್ರಿಗೆ ಒಬ್ಬ MP ಅವ್ರಿಗೆ ಒಂದು ಬೆಲೆ ಕೊಡ್ದಂಗೆ ಈ ರೀತಿ ತೊಂದರೆ ಕೊಡ್ತಾ ಇರೋದು ಅವರನ್ನು ಖಂಡಿಸಿ ಇದ್ರ ಬಗ್ಗೆ ಇವತ್ತು ಸಾಂಕೇತಿಕವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಅವ್ರಿಗೆ ನ್ಯಾಯ ಸಿಗಲಿಲ್ಲ ಅಂದಾಗ ನಾವು ಬಡವರ ಪರವಾಗಿ ನಗರಸಭೆ ವ್ಯಾಪ್ತಿಯಿಂದ ಪ್ರತಿಯೊಂದು ನಮ್ಮ ಪ್ರಥಮ ಪ್ರಜೆ ನಗರಸಭಾ ಅಧ್ಯಕ್ಷರು ಬಂದು ಇಲ್ಲಿ ಕೂತಿ ಉಪಾಧ್ಯಕ್ಷರು ಮತ್ತು ಸದಸ್ಯರಾದ ಶ್ರೀನಾಥ್ ಅವರು ಮತ್ತು ಗಣೇಶ್ ಕುಮಾರಸ್ವಾಮಿ ಅವರು, ಯುನೀಶ್ ಅವರು, ಪ್ರತಿಯೊಬ್ಬರೂ ಮತ್ತು ಸಾರ್ವಜನಿಕರ ಆಟೋ ಸ್ಟ್ಯಾಂಡ್ ಡ್ರೈವರ್ಗಳು ಪ್ರತಿಯೊಬ್ಬರು ಪಾಪ ಬಡವ್ರ ಬಗ್ಗೆ ವ್ಯಾಪಾರ ಮಾಡೋಕ್ಕೆ, ಕಳ್ಳಕಾಯಿ ವ್ಯಾಪಾರದವ್ರಿಗೆ, ಇತರರಿಗೆಲ್ಲರೂ ತೊಂದರೆ ಕೊಡ್ತಾರೆ. ಮತ್ತು ಗಾಡಿನ KSRTC ಸ್ಟ್ಯಾಂಡ್ ಒಳಗಡೆ ಪ್ರತಿಯೊಂದು ಗಾಡಿಗಳು ನಿಲ್ಸ್ಕೊಳ್ಳೋಕ್ಕೆಲ್ಲ ಅವಕಾಶನ ಮಾಡಿಕೊಡ್ತಾರೆ. ಕಾರು ಮತ್ತು ಇತರೆಗಳೆಲ್ಲ ದೊಡ್ಡ ಶ್ರೀಮಂತರುಗಳು ಕಾರುಗಳು ನಿಲ್ಸ್ಕೊಳ್ಳೋಕ್ಕೆಲ್ಲ ಅವಕಾಶ ಕೊಡ್ತಾರೆ. ಪಾಪ ಬೀದಿ ಬದಿ ವ್ಯಾಪಾರ ಮಾಡೋರಿಗೆ ತೊಂದರೆ ಕೊಟ್ಟು ಅವ್ರ ಜೀವದ ಮೇಲೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಮುಂದೆ ಏನಾರ ಅನಾಹುತಿಯಾಗಿ ಅವರೆಲ್ಲರಿಗೂ ಏನಾರ ಹೋದ್ರೆ ಆಕಸ್ಮಿಕವಾಗಿ ಅವ್ರಿಗೆಲ್ಲ ತೊಂದರೆ ಕೊಟ್ಟು ಏನಾರ ಅವರ ಕುಟುಂಬಗಳು ಆತ್ಮಹತ್ಯೆ ಮಾಡ್ಕೊಂಡು ತೀರೋದ್ರೆ ಇದಕ್ಕೆ ನೇರ ಹೊಣೆ KSRTC ಅವರೇ. ಯಾರೋ SO ಅಂತ ಆಗಿದಾರಲ್ಲ ರಘುನಾಥ್ ಅವರೇ ಕಾರಣ ಅಂತ ಹೇಳಿ ಹೇಳ್ತಾ ಇದನ್ನು ಖಂಡಿಸಿ ಇನ್ನು ಮುಂದೆ ಈ ರೀತಿ ಎಲ್ಲ ಮಾಡಿದ್ರೆ ಇನ್ನೂ ಪ್ರತಿಭಟನೆ ಜೋರಾಗಿ ಮಾಡಿ ರಸ್ತೆ ತಡೆ. ಇವ್ರ ಮಕ್ಕಳುಗಳು ಎಲ್ಲ ಕಾರ್ಮೆಂಟಲ್ಲಿ ಓದ್ತಾವ್ರ, ಬೈ ಸರ್ಕಾರಿ ಶಾಲೆಯಲ್ಲಿ ಓದ್ತಾವ್ರೆ. ಏನೋ ಒಂದು 200 ರೂಪಾಯಿ ಸೌತೆಕಾಯಿ ಮಾರ್ಕೊಂಡು ಜೀವನ ಮಾಡ್ಕೋತಾರೆ. ಆದರೆ ಇವ್ರು ಯಾರಿಗೆ KSRTC ಹಲವಾರು ಸಮಸ್ಯೆಗಳಿವೆ, ಹಲವಾರು ಸಮಸ್ಯೆನ ಬಗೆಹರಿಸ್ತಾನೆ. ಏನು ಸಾರ್ವಜನಿಕವಾಗಿ ಅವರು 200-300 ರೂಪಾಯಿ ಸಂಪಾದನೆ ಮಾಡ್ತಾರೆ, ತೊಂದರೆ ಕೊಡ್ತಾರಲ್ಲ, ಅವ್ರ ಹೆಸರು ರಘುನಾಥ್ ಅವರು. ಅವ್ರು ಕೂಡಲೇ ಬರಬೇಕು. ಕೂಡಲೇ ಬರಲಿಲ್ಲ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಸಾರ್ವಜನಿಕವಾಗಿ ಪತ್ರಿಕಾಗೋಷ್ಠಿ ಮಾಡಿ ಹೆಚ್ಚಿನ ರೀತಿ ಪ್ರತಿಭಟನೆ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇಲ್ಲ ಅವ್ರಿಗೆ KSRTC ಡಿಪಾರ್ಟ್ಮೆಂಟ್ ಅವರು ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲ ನಮ್ಮ ಮುಂದಿನ ದಿನದಲ್ಲಿ ಇನ್ನೂ ನಗರಸಭೆಯ ವತಿಯಿಂದ ಹಾಗೂ ಸಾರ್ವಜನಿಕವಾಗಿ ಹಾಗೂ ರಾಜಕೀಯ ಮುಖಂಡರು ಅವ್ರ ಕಷ್ಟ ಬಗೆಸ್ಲಿಕ್ಕೆ ನಾವು ರಾಜಕೀಯ ಮುಖಂಡರಂತ ಬಂದು ಯಾರಾದ್ರೂ ಕೇಳ್ತಿದ್ದಾರೆ. ಕಾನೂನು ಕೊಡಿಸ್ಬೇಕಾಗಿರೋದು ರಾಜಕಾರಣಿಗಳ್ದು ಬಂದು ಅವ್ರು ಕೇಳ್ಕೊಂಡು ಅವ್ರ ಗಮನಕ್ಕೆ ಅವ್ರು ಏನು ಪರಿಹಾರನಿಲ್ಲ. ಈಗ 2 ಗಂಟೆ ಟೈಮ್ ಆಯ್ತು ನಾವು ಹೋರಾಟ ಮಾಡೋಕ್ಕೆ ಇಲ್ದಿ, ಆದರೆ SO ರಘುನಾಥ್ ಬಂದಿಲ್ಲ. ಅವ್ರಿಗೇನು ಅವ್ರಿಗೆ ದಿಮಾಕ್ ಇರ್ಬೋದೇನೋ ಗೊತ್ತಿಲ್ಲ. ಯಾಕೆಂದರೆ ಒಬ್ಬ ಸಾರ್ವಜನಿಕರು ಇಲ್ಲಿ ಏನು ಪ್ರತಿಭಟನೆ ಮಾಡ್ತಾವ್ರೆ, ಅವ್ರು ಏನಿಗೆ ಮಾಡ್ತಾವ್ರೆ, ವಿಚಾರಗಳು ಏನು, ಅವ್ರಿಗೆ ಏನಾದ್ರು ಒಂದು ಒಳ್ಳೆ ರೀತಿ ಹೇಳ್ಬೋದಾ, ಮಾಡ್ಬೋದಾ, ಇಲ್ಲ ಈ ಸಮಸ್ಯೆಗೆ ಏನಾದ್ರು ಒಂದು ಬಗೆಹರಿಸ್ಬೋದಾ ಅಂತೇಳಿ ಈಗ ನಮ್ಗೆ ಯಾರು ಹೇಳಿದ್ರು ಅವ್ರು KSRTC ಡಿಪಾರ್ಟ್ಮೆಂಟ್